ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇಂದು ನಾವಿರುವ ಜಗತ್ತು ಅತ್ಯಾಧುನಿಕ ಜಗತ್ತು, ನಾಗರಿಕತೆಯ ಉತ್ತುಂಗದಲ್ಲಿದ್ದೇವೆ ಅಂತ ನಾವು ಅಂದ್ಕೊಂಡಿದ್ದೀವಿ. ತಂತ್ರಜ್ಞಾನದ ಜಗತ್ತು, ಕೃತಕ ಬುದ್ಧಿಮತ್ತೆ ಎಲ್ಲ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿದೆ. ಅದನ್ನು ಬಳಸ್ಕೊತಾ ಇದ್ದೀವಿ. ಈಗಿರುವ ನಮ್ಮ ಜನರೇಷನನ್ನು ನಾವು ಆಲ್ಫಾ ಜನರೇಷನ್ ಅಂತೀವಿ. 2010 ನಂತರ ಹುಟ್ಟಿರುವ ಮಕ್ಕಳು ಆಲ್ಫಾ ಜನರೇಷನ್ಗೆ ಬರ್ತಾರೆ. ಅದರ ಹಿಂದಿನವರು ಅವರನ್ನು ನಾವು ಝಿ ಜನರೇಷನ್ ಅಂತ ಕರಿತೀವಿ. ಈ ಝಿ ಜನರೇಷನ್ ಮತ್ತು ಆಲ್ಫಾ ಜನರೇಷನ್ ಅವರಿಗೆ ಅವರ ಒಂದು ಹುಟ್ಟಿನಿಂದಲೇ ಅವರು ಒಂದು ಡಿಜಿಟಲ್ಗೆ ತುಂಬ ಹೆಚ್ಚು ಎಕ್ಸ್ಪೋಸ್ ಆಗಿರ್ತಾರೆ. ಅದು ಸೋಷಿಯಲ್ ಮೀಡಿಯಾ ಆಗಿರಬಹುದು ಅಥವಾ ಬೇರೆ ಬೇರೆ ಥರದ ಪ್ಲ್ಯಾಟ್ಫಾರ್ಮ್ಗಳಿಗೆ ಹೆಚ್ಚು ಹುಟ್ಟಿನಿಂದಲೇ ಎಕ್ಸ್ಪೋಸ್ ಆಗಿರೋದ್ರಿಂದ ಅವರು ಬೆಳೆಯುತ್ತಿರುವ ರೀತಿಯಲ್ಲಿ ನಾನಾ ರೀತಿಯ ಬದಲಾವಣೆಗಳನ್ನು ನಾವು ನೋಡಬಹುದು. ಇಂತಹ ಸಂದರ್ಭದಲ್ಲಿ ಸಮಾಜ ಅಂತ ಬಂದಾಗ ನಮ್ಮ ಭಾರತೀಯ ಸಮಾಜದ ಬಹಳ ಪ್ರಮುಖವಾದ ಶಕ್ತಿ ಯಾವುದು ಅಂತಂದರೆ ಕುಟುಂಬ ವ್ಯವಸ್ಥೆ. ಮನುಷ್ಯನ ವಿಕಾಸದ ಹಂತದಲ್ಲಿ ಒಂಟಿಯಾಗಿದ್ದ ಮನುಷ್ಯ ಕುಟುಂಬ ಗುಂಪುಗಳಾಗಿ ಅದು ಒಂದು ಸಮಾಜವಾಗಿ ರೂಪುಗೊಂಡು, ನಂತರ ಅದೊಂದು ಹಳ್ಳಿ, ನಂತರ ನಗರ ಆಗಿ, ಪಟ್ಟಣ ಪ್ರದೇಶ ಆಗಿ, ರಾಜ್ಯ ಆಗಿ, ದೇಶದ ಥರ ರೂಪುಗೊಂಡು. ಕಾರಣ ಆ ಆದಿಮಾನವನಿಗೆ ಗೊತ್ತಾಯಿತು ತಾನು ಒಂಟಿಯಾಗಿ ಬದುಕಲು ಸಾಧ್ಯವಿಲ್ಲ. ಗುಂಪಿನಲ್ಲಿದ್ದರೆ ಮಾತ್ರ ತನಗೆ ರಕ್ಷಣೆ, ತನಗೆ ಆಹಾರ ದೊರಕುವುದು, ತನಗೆ ಒಂದು ಸೆಕ್ಯೂರ್ಡ್ ಫೀಲಿಂಗು, ನನ್ನ ಉಳಿವಿರುವುದು ನಾನು ಗುಂಪಿನಲ್ಲಿದ್ದಾಗ ಮಾತ್ರ ಅಂತ ಅವನಿಗೆ ಅರಿವಾಯಿತು. ಹಾಗಾಗಿ ಆತ ಗುಂಪಿನಲ್ಲಿ ವಾಸಿಸಲು ಆರಂಭಿಸಿದ. ನಂತರ ಏನಾಯಿತು, ಈ ನಾಗರಿಕತೆ ಬಂದಂತೆ ಇತ್ತೀಚಿನ ದಿನದಲ್ಲಿ ಒಟ್ಟು ಕುಟುಂಬದ ವ್ಯವಸ್ಥೆಯೇ ಇಲ್ಲ ಅಂತ ಅನ್ಬಹುದು. ಹಿಂದೆಲ್ಲ ಒಟ್ಟು ಕುಟುಂಬ ಇತ್ತು, ದೊಡ್ಡ ಕುಟುಂಬ. ಅದರಲ್ಲಿ 3 ತಲೆಮಾರಿನವರು ಇರ್ತಿದ್ರು, ಅಜ್ಜ ಅಜ್ಜಿ, ತಂದೆ ತಾಯಿ, ಮಕ್ಕಳು. ಈ ರೀತಿ 3 ಜನರೇಷನ್ಗಳನ್ನು ನಾವು ನೋಡ್ತಾ ಇದ್ವು. ನಂತರ ಏನಾಯಿತು, ಬರೀ ತಂದೆ ತಾಯಿ ಮಕ್ಕಳು ಅನ್ನುವ ಒಂದು ಸ್ಥಿತಿಗೆ ಬಂತು. ಆ ನಂತರ ಬರೀ ಗಂಡ ಹೆಂಡತಿ ಇಬ್ಬರೇ ಇರುವಂತಹ ಪರಿಸ್ಥಿತಿಯನ್ನು ಸಹ ಹಳೇದು ಅಂತಲೇ ನಾವು ಹೇಳ್ಬೋದು. ಆದರೂ ಸಹ ಕುಟುಂಬ ಅಂತ ನಾವು ಅದನ್ನು ಕರಿತಾ ಇದ್ವು. ಆ ನಂತರ ಲಿವ್ ಇನ್ ರಿಲೇಷನ್ ಅನ್ನುವುದು ಬಂತು, ಮದುವೆಯಾಗದೆ ಸುಮ್ಮನೆ ಜೊತೆಯಲ್ಲಿ ಇರುವಂತಹದ್ದು. ಆಮೇಲೆ ಹುಕ್ಅಪ್ ಕಲ್ಚರ್ ಅಂತ, ಅದು ಸ್ವಲ್ಪ ದಿನ ಮಾತ್ರ ಇರೋವಂಥದ್ದು, ಬೇಜಾರಾದಾಗ ಅದನ್ನು ಬಿಟ್ಟು ಹೋಗುವಂಥದ್ದು. ಈ ರೀತಿ ಸಮಾಜದಲ್ಲಿ ಸಂಬಂಧಗಳ ಕುರಿತು ಬೇರೆ ಬೇರೆ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊತಾ ಇದ್ದೀವಿ. ಆದರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಮಾನವನ ವಿಕಾಸವನ್ನು ಸಹ ನಾವು ನೋಡೋದಾದರೆ, ವೈಜ್ಞಾನಿಕ ದೃಷ್ಟಿಕೋನದಿಂದ ಒಂದು ಒಟ್ಟು ಕುಟುಂಬ, ಕೂಡು ಕುಟುಂಬ ಅಥವಾ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಂತ ನಾವೇನು ಹೇಳ್ತೀವಿ, ಅದು ಅದ್ಭುತವಾದದ್ದು. ಮನುಷ್ಯನ ದೈಹಿಕ, ಮಾನಸಿಕ, ಸಾಮಾಜಿಕ, ಲೈಂಗಿಕ, ಆಧ್ಯಾತ್ಮಿಕ ಆರೋಗ್ಯ, ಪರಿಪೂರ್ಣ ಆರೋಗ್ಯಕ್ಕೆ ಒಟ್ಟು ಕುಟುಂಬದ ಅಗತ್ಯತೆ ತುಂಬ ಹೆಚ್ಚು ಅಂತ ನಾವು ಹೇಳ್ಬೋದು. ಕಾರಣ ಮುಂದಿನ ದಿನದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಆದರೆ ಮಗದೊಮ್ಮೆ ಮನುಷ್ಯ ಒಂಟಿಯಾದಾಗ ಈ ಒಟ್ಟು ಕುಟುಂಬದ ವ್ಯವಸ್ಥೆಗೆ ಅವನು ಮತ್ತೊಮ್ಮೆ ಅವನು ಇಷ್ಟಪಡಬಹುದು, ಅದನ್ನು ಅವನು ಒಪ್ಪಿಕೊಳ್ಳಬಹುದೇನೋ ಎನ್ನುವ ಒಂದು ಆಸೆ ಇದೆ. ಹಾಗಾದರೆ ವೈಜ್ಞಾನಿಕವಾಗಿ ಒಟ್ಟು ಕುಟುಂಬದ ಒಂದು ಮೆರಿಟ್ಸ್ ಅಂತ ನಾವು ಏನು ಹೇಳ್ತೀವಿ, ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದರೆ, ಒಟ್ಟು ಕುಟುಂಬದಲ್ಲಿ ಜವಾಬ್ದಾರಿಗಳ ಹಂಚಿಕೆ ಇರುತ್ತೆ. ಒಬ್ಬರಿಗೆ ಎಲ್ಲ ಸಂಸಾರದ ಜವಾಬ್ದಾರಿ ಇರಲ್ಲ. ಕುಟುಂಬದ ಬಹಳಷ್ಟು ಜನ ಸದಸ್ಯರಿರ್ತಾರೆ, ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿರುವುದರಿಂದ ಒಂದು ಮಾನಸಿಕವಾಗಿ ಒತ್ತಡ ಇದೆಯಲ್ಲ, ಅದು ಅಷ್ಟೊಂದು ಪ್ರಮಾಣದಲ್ಲಿ ಇರೋದಿಲ್ಲ. ಎರಡನೆಯದಾಗಿ ಇಲ್ಲಿ 3-4 ಜನರೇಷನ್ಗಳನ್ನು ನಾವು ನೋಡ್ತೀವಿ. ಅಜ್ಜ ಅಜ್ಜಿ, ತಂದೆ ತಾಯಿ, ಮಕ್ಕಳು, ಈ ರೀತಿ 3 ಜನರೇಷನ್ಗಳನ್ನ ನೋಡೋದ್ರಿಂದ ಈ ತಲೆಮಾರುಗಳ ಮಧ್ಯೆ ಈ ಒಂದು ಬಾಂಧವ್ಯ ಬೆಸ್ತಿರುತ್ತೆ. ಅಜ್ಜಿಗೆ ಮೊಮ್ಮಕ್ಕಳನ್ನು ಕಂಡ್ರೆ ತುಂಬ ಇಷ್ಟ ಇರುತ್ತೆ. ಆ ರೀತಿ ಮೊಮ್ಮಕ್ಕಳಿಗೂ ಸಹ ಅಜ್ಜಿ, ಚಿಕ್ಕಪ್ಪ, ದೊಡ್ಡಪ್ಪ, ಚಿಕ್ಕಮ್ಮ, ಕಸಿನ್ಸ್ಗಳು, ಈ ರೀತಿ ಬಹಳಷ್ಟು ಜನ ಇರೋದರಿಂದ ಈ ಜನರೇಷನ್ಗಳ ಮಧ್ಯೆ ಒಂದು ಒಳ್ಳೆಯ ಬಾಂಧವ್ಯವನ್ನು ನಾವು ನೋಡಬಹುದು. ಇದರ ಜೊತೆಗೆ ಭಾವನಾತ್ಮಕವಾಗಿ ಬಹಳ ಸಪೋರ್ಟ್ ಇರುತ್ತೆ ಒಟ್ಟು ಕುಟುಂಬದಲ್ಲಿ. ಏಕೆಂದರೆ ಬಹಳಷ್ಟು ಸದಸ್ಯರಿರ್ತಾರೆ. ಮನುಷ್ಯನಿಗೆ ತನ್ನ ಜೊತೆ ಮತ್ತೊಂದಷ್ಟು ಜನ ಇದ್ದಾರೆ ಎಂದಾಗ ಆಗ ಸಿಗುವ ಧೈರ್ಯವೇ ಬೇರೆ. ಸಮಾಜದಲ್ಲಿ ಆತನಿಗಿರುವ ಒಂದು ಧೈರ್ಯವೇ, ಸಮಾಜವನ್ನು ಎದುರಿಸಲು ಆತನಿಗೆ ಇರುವ ಧೈರ್ಯವೇ ಹೆಚ್ಚು, ಅಂದರೆ ಒಟ್ಟು ಕುಟುಂಬದಲ್ಲಿ ಇದ್ದವರಿಗೆ. ಕಾರಣ ತಾನು ಒಂಟಿಯಲ್ಲ, ತನ್ನ ಜೊತೆ ಬಹಳಷ್ಟು ಜನ ಇದ್ದಾರೆ, ಅವರು ನನ್ನ ರಕ್ಷಣೆಯನ್ನು ಮಾಡ್ತಾರೆ ಅನ್ನುವ ಒಂದು ನಿಟ್ಟಿನಿಂದ ಆತ ಯಾವಾಗಲೂ ಭಾವನಾತ್ಮಕವಾಗಿ ಬಹಳ ಸ್ಟ್ರಾಂಗ್ ಆಗಿ ಇರ್ತಾನೆ. ಇದರ ಜೊತೆ ಆತನಿಗೆ ಜವಾಬ್ದಾರಿಗಳು ಸಹ ಹಂಚಿಕೆಯಾಗುತ್ತೆ. ಅದು
ಫೈನಾನ್ಷಿಯಲ್ಲೂ ಸಹ ಆಗಿರಬಹುದು. ಅಂತಹ ಸಂದರ್ಭದಲ್ಲೂ ಸಹ ಜವಾಬ್ದಾರಿಗಳ ಹಂಚಿಕೆಯಾಗಿರೋದ್ರಿಂದ ಒತ್ತಡ ಬಹಳ ಕಡಿಮೆಯಾಗುತ್ತೆ. ಈ ಒಟ್ಟು ಕುಟುಂಬದಲ್ಲಿರುವ ಸದಸ್ಯರನ್ನು ನಾವು ನೋಡಿದಾಗ ಸಾಮಾನ್ಯವಾಗಿ ಡಿಪ್ರೆಷನ್ನು, ಆ್ಯಂಗ್ಸೈಟಿ ಈ ಥರದ ತೊಂದರೆಗಳು ಇವರಲ್ಲಿ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಕಾರಣ ಒಂಟಿಯಾಗಿ ಬದುಕಿದ್ದಾಗ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಮಾನಸಿಕ ಒತ್ತಡ ಜಾಸ್ತಿ. ಕಾರಣ ಜವಾಬ್ದಾರಿಗಳು ಜಾಸ್ತಿ, ನಿಭಾಯಿಸುವ ಜನರು ಕಮ್ಮಿ, ಎಲ್ಲ ಜವಾಬ್ದಾರಿಗಳನ್ನು ಏಕಮುಖವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಇದು ಕಷ್ಟ ಅಂತ ಹೇಳ್ಬೋದು. ಒಟ್ಟು ಕುಟುಂಬದ ಸದಸ್ಯರಲ್ಲಿ ನಾವು ಸಾಮಾನ್ಯವಾಗಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ನಾವು ನೋಡ್ಬೋದು. ಕಾರಣ ಸರ್ವೆಗಳ ಪ್ರಕಾರ, ಸಂಶೋಧನೆಗಳ ಪ್ರಕಾರ ಈ ಕುಟುಂಬದ ಸದಸ್ಯರಲ್ಲಿ ಖಿನ್ನತೆ ಆಗ್ಬೋದು, ಆತಂಕ ಆಗ್ಬೋದು, ಭಯ ಆಗ್ಬೋದು, ಈ ಥರದ ಮಾನಸಿಕ ಕಾಯಿಲೆಗಳು, ಮನೋದೈಹಿಕ ಕಾಯಿಲೆಗಳು ಕಡಿಮೆ ಇರುತ್ತೆ. ಕಾರಣ ಅಲ್ಲಿ ಒಂದು ಸೆಕ್ಯೂರ್ಡ್ ಫೀಲಿಂಗ್ ಇರುತ್ತೆ, ಜವಾಬ್ದಾರಿಗಳ ಹಂಚಿಕೆ ಇರುತ್ತೆ, ಭಾವನೆಗಳನ್ನು ಹಂಚಿಕೊಳ್ಳಲು. ಯಾರಿಗೋ ಏನೋ ಒಂದು ಕಷ್ಟ ಅಂತಂದರೆ ಅದನ್ನು ಹೇಳಿಕೊಳ್ಳಲು ಬಹಳಷ್ಟು ಜನ ಇರ್ತಾರೆ. ಕೇಳಿದ ನಂತರ ಅದಕ್ಕೆ ಅವರು ಸರಿಯಾದ ಸಮಸ್ಯೆಗೆ ಪರಿಹಾರವನ್ನು ನೀಡಬಹುದು. ಆದರೆ ಇಂದು ತಂದೆ ತಾಯಿಗಳು ಇಬ್ಬರೂ ಕೆಲಸಕ್ಕೆ ಹೋಗೋದ್ರಿಂದ ಮಕ್ಕಳಿಗಾಗುವ ತೊಂದರೆಗಳನ್ನು ಗಮನಿಸೋಕ್ಕೂ ಸಹ ಸಾಧ್ಯವಿಲ್ಲ. ಮಕ್ಕಳಿಗೆ ಈ ಥರ ತೊಂದರೆ ಉಂಟಾಗಿದೆ ಅಂತಲೂ ತಂದೆ ತಾಯಿಗಳ ಗಮನಕ್ಕೂ ಬರೋದಿಲ್ಲ. ಕಾರಣ ಅವರು ಯಾವಾಗಲೂ ಸದಾ ಬ್ಯುಸಿಯಾಗಿರ್ತಾರೆ. ಮಕ್ಕಳಿಗೆ ಹೇಳಿಕೊಳ್ಳಲು ಸಹ ಯಾರೂ ಇರೋದಿಲ್ಲ, ಮತ್ತು ಸ್ನೇಹಿತರು ಸಹ ಕಡಿಮೆ. ಇಂತಹ ಸಂದರ್ಭದಲ್ಲಿ ಅವರು ಡಿಜಿಟಲ್ ಗ್ಯಾಜೆಟ್ಸ್ಗಳು ಏನಿದೆ ಅದರ ಮೊರೆ ಹೋಗಿ, ಸೋಷಿಯಲ್ ಮೀಡಿಯಾ ಆಗ್ಬೋದು, ಇವುಗಳ ಮೊರೆ ಹೋಗಿ ನಾನಾ ರೀತಿಯ ತೊಂದರೆಗಳಿಗೆ, ಅದರಲ್ಲೂ ಪ್ರಮುಖವಾಗಿ ಮಾನಸಿಕ ತೊಂದರೆಗಳಿಗೆ ಹೆಚ್ಚಾಗಿ ತುತ್ತಾಗುತ್ತಿದ್ದಾರೆ ಅಂತ ಬಹಳಷ್ಟು ಸಮೀಕ್ಷೆಗಳು ಅದನ್ನು ಸ್ಪಷ್ಟಪಡಿಸಿವೆ. ಇದರ ಜೊತೆಗೆ ಆರೋಗ್ಯ ಅಂತ ನಾವು ನೋಡೋದಾದರೆ, ದೈಹಿಕವಾಗಿ ಒಟ್ಟು ಕುಟುಂಬದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬಹಳಷ್ಟು ಜನ ಇರ್ತಾರೆ. ಈಗ ಯಾರೋ ಒಬ್ಬರಿಗೆ ಮಗುವಾಗಿದೆ, ಹೆರಿಗೆಯಾಗಿದೆ ಅಂದರೆ ಆಕೆಯ ಆರೈಕೆ ಮಾಡಲು ಜನ ಇರ್ತಾರೆ. ವಯಸ್ಸಾದವರನ್ನು ನೋಡಿಕೊಳ್ಳಲು ಜನ ಇರ್ತಾರೆ. ಯಾರಿಗೋ ತೊಂದರೆ ಆಗಿದೆ, ಅವರಿಗೆ ಕೆಲಸಕ್ಕೆ ಹೋಗೋಕ್ಕಾಗ್ತಿಲ್ಲ, ಜಾಬ್ಲೆಸ್, ಈಗ ಕೆಲಸ ಹೋಗಿದೆ ಅಥವಾ ಕೆಲಸಕ್ಕೆ ಹೋಗೋಕ್ಕೆ ಆಗ್ತಾ ಇಲ್ಲ ಅನ್ನುವ ಆ ಸಂದರ್ಭದಲ್ಲಿ ಅವರ ಸಂಪೂರ್ಣ ಜವಾಬ್ದಾರಿಯನ್ನು ಆ ಮನೆಯೇ ತಗೊಳ್ಳೋದ್ರಿಂದ ಕೆಲಸ ಇಲ್ಲದೆ ಒಂದು ಶಾರ್ಟ್ ಟೈಮ್ ಇದ್ದರೂ ತೊಂದರೆ ಇರೋದಿಲ್ಲ. ಅದೇ ರೀತಿ ಕೆಲವು ದಿನ ಕಾಯಿಲೆ ಅಂತೇಳಿ ಅವರು ದುಡಿಮೆ ಇಲ್ಲದಿದ್ದರೂ ಸಹ ಅವರು ಅದರ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಕಾರಣ ಅವರ ಜವಾಬ್ದಾರಿಯನ್ನು ಆ ಕುಟುಂಬ ನೋಡಿಕೊಳ್ಳುತ್ತೆ. ಇದರ ಜೊತೆಯಲ್ಲಿ ಈ ಕುಟುಂಬದ ಸದಸ್ಯರ ದೈಹಿಕ ಆರೋಗ್ಯ ಉತ್ತಮವಾಗಿರುತ್ತೆ. ಕಾರಣ ಮನೆಯಲ್ಲಿ ಮಾಡಿದ ಅಡಿಗೆ, ಅಂದರೆ ಕುಟುಂಬದಲ್ಲಿ ಹಿರಿಯರು ಎಲ್ಲ ಇರೋದರಿಂದ ಮನೆಯಲ್ಲೇ ಆಹಾರ ತಯಾರು ಮಾಡ್ತಾರೆ. ಅದಕ್ಕೋಸ್ಕರ ಬಹಳಷ್ಟು ಜನನೂ ಇರ್ತಾರಲ್ಲ. ಹಾಗಾಗಿ ನಂತರ ಏಕಕಾಲದಲ್ಲಿ ಮನೆಯ ಎಲ್ಲ ಸದಸ್ಯರು ಊಟ ಮಾಡುವ ಅಭ್ಯಾಸ ಇರುತ್ತೆ. ಕಾರಣ ಇಲ್ಲಿ ಒಬ್ಬೊಬ್ಬರಿಗೆ ಒಂದು ನಿಯಮ ಇರಲ್ಲ, ಏಕ ನಿಯಮ ಇರುತ್ತೆ, ಶಿಸ್ತಿರುತ್ತೆ. ಹಾಗಾಗಿ ಮನೆಯ ಎಲ್ಲ ಸದಸ್ಯರು ಒಟ್ಟಿಗೆ ಕುಳಿತು ಊಟ ಮಾಡುವ ಅಭ್ಯಾಸ ಇರುತ್ತೆ. ಜೊತೆಯಲ್ಲಿ ಒಂದು ಶಿಸ್ತುಬದ್ಧವಾದ ಆಹಾರ ಸೇವನೆ ಇರುತ್ತೆ. ಎಲ್ಲರೂ ನೆಲದ ಮೇಲೆ ಕೂತ್ಕೊಂಡು ಏಕ ಸಮಯದಲ್ಲಿ ಊಟ ಮಾಡುವಂತಹ ಪ್ರಕ್ರಿಯೆ ಇದೆಯಲ್ಲ, ಇದು ಒಂದು ಅದ್ಭುತವಾದ ಪ್ರಕ್ರಿಯೆ ಎನ್ಬೋದು. ಕಾರಣ ಇತ್ತೀಚಿನ ದಿನದಲ್ಲಿ ಆಹಾರ ಯಾವ ರೀತಿ ಸೇವನೆ ಮಾಡಬೇಕು ಅನ್ನೋದೇ ನಮ್ಮ ಯುವಜನತೆ ಮರೀತಿದ್ದಾರೆ. ಅವರು ಟಿ ವಿ ನೋಡ್ಕೊಳ್ಳೋದು, ಮೊಬೈಲ್ ನೋಡ್ತಾ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆಹಾರ ಜೀರ್ಣವೂ ಆಗಲ್ಲ, ಸೇವಿಸುವ ಆಹಾರ ಸರಿಯಾದ ಕ್ರಮದಲ್ಲಿ ಶಕ್ತಿಯಾಗಿ ಅದು ಮಾರ್ಪಾಡು ಹೊಂದ್ತಾ ಇಲ್ಲ. ಹಾಗಾಗಿ ಏಕಕಾಲದಲ್ಲಿ ರುಚಿಯಾದ ಆಹಾರ ಸೇವನೆ, ನಿಯಮಬದ್ಧವಾದ ಸೇವನೆ, ಇವುಗಳನ್ನೆಲ್ಲ ನಾವು ನೋಡೋದ್ರಿಂದ ಅವರ ದೈಹಿಕ ಆರೋಗ್ಯ ಅದ್ಭುತವಾಗಿರುತ್ತೆ. ಇದರ ಜೊತೆಯಲ್ಲಿ ಒತ್ತಡವೂ ಸಹ ಕಡಿಮೆ ಇರೋದರಿಂದ ಮಾನಸಿಕವಾಗಿಯೂ ಸಹ ಅವರು ಬಹಳ ಶಕ್ತಿಯುತರಾಗಿರ್ತಾರೆ. ದೈಹಿಕ ಮಾನಸಿಕ ಆರೋಗ್ಯ ಯಾವ ವ್ಯಕ್ತಿಯಲ್ಲಿರುತ್ತೆ, ಅವನ ಸಾಮಾಜಿಕ ಆರೋಗ್ಯ, ಸಮಾಜದ ಜೊತೆ ಅವನು ಯಾವ ರೀತಿ ಒಳಗೊಳ್ಳುವಿಕೆಯಲ್ಲಿದ್ದಾನೆ ಅನ್ನುವುದು ಬಹಳ ಮುಖ್ಯ. ಅದು ಸಹ ಚೆನ್ನಾಗಿರುತ್ತೆ. ಈ ಮೂರು ಆರೋಗ್ಯ ಇದ್ದಾಗ ಲೈಂಗಿಕ ಆರೋಗ್ಯವು, ಅಂದರೆ ಹಾರ್ಮೋನ್ಸ್ ಬಗ್ಗೆ ನಾನು ಮಾತಾಡೋದು. ಲೈಂಗಿಕ ಆರೋಗ್ಯ ಅಂದರೆ ಹಾರ್ಮೋನುಗಳ ಸ್ರವಿಸುವಿಕೆಯಾಗಿರಲಿ, ಅದೆಲ್ಲ ಸರಿಯಾದ ನಿಟ್ಟಿನಲ್ಲಿ ನಡೆಯೋದ್ರಿಂದ ಯಾವುದೇ ಹಾರ್ಮೋನಿನ ತೊಂದರೆಗಳು ಅವರನ್ನು ಕಾಡೋಲ್ಲ. ಹಾಗಾಗಿ ಒಟ್ಟಿನಲ್ಲಿ ಪರಿಪೂರ್ಣ ಆರೋಗ್ಯವನ್ನು ಈ ಒಟ್ಟು ಕುಟುಂಬದಲ್ಲಿ ಅವರು ಪಡಿತಾರೆ ಅಂತಲೇ ಹೇಳ್ಬೋದು. ಒಟ್ಟು ಕುಟುಂಬದ ವೈಜ್ಞಾನಿಕ
ಒಂದು ಅನುಕೂಲಗಳನ್ನು ಬಹಳಷ್ಟು ಸಂಶೋಧನೆಗಳು ಸ್ಪಷ್ಟಪಡಿಸುತ್ತೆ. ಅದರ ಪ್ರಕಾರ ಯಾವ ವ್ಯಕ್ತಿ ಒಂದಷ್ಟು ಜನ ಕುಟುಂಬದ ಸದಸ್ಯರು ಬಹಳ ಜನ ಇರ್ತಾರೆ, ಅಂತಹ ವ್ಯಕ್ತಿಯಲ್ಲಿ ರೋಗ ಪ್ರತಿರೋಧಕ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿರ್ತಾರೆ. ಆತನಲ್ಲಿ ಒತ್ತಡ ಕಮ್ಮಿ ಇರೋದರಿಂದ ಅವನಿಗೆ ಇನ್ಫ್ಲಮೇಷನ್ ಅಂತ ನಾವೇನು ಹೇಳ್ತೀವಿ, ಉರಿಯೂತ, ಈ ಉರಿಯೂತವೇ ಎಲ್ಲ ಕಾಯಿಲೆಗಳಿಗೂ ಮೂಲ. ಯಾವ ವ್ಯಕ್ತಿ ಸದಾಕಾಲ ಒತ್ತಡದಲ್ಲಿರ್ತಾನೆ, ಅವನ ಕಾರ್ಟಿಸಾಲ್ ಪ್ರಮಾಣ ಜಾಸ್ತಿ ಇರುತ್ತೆ, ಅಂತಹ ಸಂದರ್ಭದಲ್ಲಿ ಆತನ ಹೃದಯದ ಬಡಿತ ಜಾಸ್ತಿ ಆಗ್ತಿರುತ್ತೆ, ರಕ್ತದೊತ್ತಡ ಜಾಸ್ತಿ ಇರುತ್ತೆ, ಮಸಲ್ ಟೆನ್ಷನ್ ಜಾಸ್ತಿ ಇರುತ್ತೆ. ಇದು ಹೆಚ್ಚು ಕಾಲ ಇದ್ದರೆ ಅವನು ಮಧುಮೇಹಕ್ಕೆ ತುತ್ತಾಗಬಹುದು, ಹೃದಯಾಘಾತ ಆಗುವ ಸಂಭವವಿರುತ್ತೆ, ಆಮೇಲೆ ಅಧಿಕ ರಕ್ತದೊತ್ತಡ ಉಂಟಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಟ್ಟು ಕುಟುಂಬದಲ್ಲಿದ್ದಾಗ ಆತನಿಗೆ ಒಂದು ಸೆಕ್ಯೂರ್ಡ್ ಫೀಲಿಂಗ್ ಇರೋದರಿಂದ, ಖಿನ್ನತೆ ಆಗಲಿ, ಆತಂಕ ಆಗಲಿ, ಭಯ ಆಗಲಿ ಇಂತಹದ್ದು ಕಡಿಮೆ ಇರೋದರಿಂದ ಆತನಿಗೆ ಉರಿಯೂತ, ಇನ್ಫ್ಲಮೇಷನ್ ಸಹ ಕಡಿಮೆ ಇರುತ್ತೆ. ಆತನ ರೋಗ ಪ್ರತಿರೋಧಕ ಶಕ್ತಿ ಅದ್ಭುತವಾಗಿರುತ್ತೆ ಅಂಥೇಳಿ ವಿಜ್ಞಾನಿಗಳು ಇದರ ಬಗ್ಗೆ ಬಹಳಷ್ಟು ಸಂಶೋಧನೆಯನ್ನು ಮಾಡಿ ನೋಡಿದ್ದಾರೆ. ಒಟ್ಟು ಕುಟುಂಬ ಅಂದರೆ ಇಲ್ಲಿ ಕುಟುಂಬದಲ್ಲಿ ಬಹಳಷ್ಟು ಜನ ಸದಸ್ಯರು ಇರುವಂತಹ ಸಂದರ್ಭ. ಇದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಬೆಳೆಯುವ ಮಕ್ಕಳಿಗೆ ಒಟ್ಟು ಕುಟುಂಬದಿಂದ ದೊರಕುವ ಲಾಭ ಅತ್ಯಧಿಕ ಅಂತಲೇ ಹೇಳ್ಬೋದು. ಕಾರಣ ಮಗುವಿಗೆ ಸಾಮಾಜಿಕ ಸ್ಕಿಲ್ಸ್ ಅಂತ, ಸೋಷಿಯಲ್ ಸ್ಕಿಲ್ಸ್ ಅಂತ ನಾವೇನು ಕರಿತೀವಿ, ಬೇರೆಯವರ ಜೊತೆ ಯಾವ ರೀತಿ, ಹಿರಿಯರ ಜೊತೆ ಯಾವ ರೀತಿ ಮಾತಾಡಬೇಕು, ಕಿರಿಯವರ ಜೊತೆ ಯಾವ ರೀತಿ ಮಾತಾಡಬೇಕು, ತನ್ನ ವಯಸ್ಸಿನವರ ಜೊತೆ ಯಾವ ರೀತಿಯ ನಡವಳಿಕೆಯನ್ನು ತಾನು ಹೊಂದಿರಬೇಕು, ಸೋಷಿಯಲ್ ಸ್ಕಿಲ್ ಇದು ಮನೇಲಿ ಕಲಿತರೆ ಸಮಾಜದಲ್ಲೂ ಸಹ ಆತ ಅದ್ಭುತವಾಗಿ ಈ ಒಂದು ಸ್ಕಿಲ್ಸ್ಗಳನ್ನು ಆತ ಪಡೆಯಬಹುದಾಗಿದೆ. ಅದರ ಜೊತೆಯಲ್ಲಿ ಶೇರಿಂಗ್ ಅಂತೀವಿ, ಹಂಚಿ ತಿನ್ನುವುದು, ಕೊಟ್ಟು ತಿನ್ನುವುದು. ಏಕೆಂದರೆ ಒಟ್ಟು ಕುಟುಂಬ ಅಂದಾಗ ಅಲ್ಲಿ ಅದು ಏನೇ ಒಂದು ಆಹಾರ ಪದಾರ್ಥ ಆಗಲಿ, ಏನೇ ಒಂದು ಸವಲತ್ತಾಗಲಿ ಒಬ್ಬರ ಪಾಲಲ್ಲ, ಅದನ್ನು ಎಲ್ಲ ಶೇರ್ ಮಾಡೋದ್ರಿಂದ, ಹಂಚಿಕೊಳ್ಳೋದ್ರಿಂದ ಆ ಹಂಚಿಕೊಳ್ಳುವ ಗುಣ ಆ ಮಗುವಿಗೆ ಬರುತ್ತೆ. ತನಗೇನೇ ಒಂದು ಸಿಕ್ಕಿದ್ರು ಅದನ್ನು ಎಲ್ಲರಿಗೂ ಕೊಟ್ಟು ತಾನು ಅದನ್ನು ಪಡೆಯಬೇಕು, ಆ ಸವಲತ್ತನ್ನು ಅಥವಾ ಆ ಆಹಾರವನ್ನು ಈ ರೀತಿ ಎಲ್ಲರಿಗೂ ಹಂಚಬೇಕು, ಅದರಲ್ಲಿ ತಾನೂ ಒಬ್ಬ ಪಾಲುದಾರ ಅನ್ನುವ ಒಂದು ಸ್ಥಿತಿ ಮಗುವಿಗೆ ಒಂದು ಸಣ್ಣ ವಯಸ್ಸಿನಿಂದನೇ ಬರೋದರಿಂದ ಆತನಲ್ಲಿ ಸಹನೆ ಇರುತ್ತೆ, ಯಾವುದನ್ನಾದರೂ ಆತ ಸಹಿಸ್ತಾನೆ. ಆದರೆ ಯಾವಾಗ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿಲಿ ಒಂಟಿಯಾಗಿ ಬೆಳೆದ ಮಗುವಿಗೆ ಆ ಶೇರಿಂಗ್ ನೇಚರ್ ಇರೋದಿಲ್ಲ, ತನ್ನ ವಸ್ತುವನ್ನು ಇತರರ ಜೊತೆ ಹಂಚಿಕೊಳ್ಳೋದಿಲ್ಲ. ಈ ಒಂದು ಸ್ವಭಾವದಿಂದ ಮುಂದಿನ ದಿನದಲ್ಲಿ ಆತ ಒಂದು ಕುಟುಂಬಸ್ಥನಾದಾಗಲೂ ಸಹ ತನ್ನ ಹೆಂಡತಿಯ ಜೊತೆ, ಮಕ್ಕಳ ಜೊತೆ ಈ ಶೇರಿಂಗ್ ಇಲ್ಲದೆ ಇರೋದರಿಂದ ಆ ಒಂದು ಬಾಂಧವ್ಯ ಆ ಮಗುವಿನಲ್ಲಿ ಬೆಳೆಯೋದಿಲ್ಲ. ಹಾಗಾಗಿ ಸಹನೆ ಆಗ್ಬೋದು, ನಂಬಿಕೆ ಆಗ್ಬೋದು, ಆಮೇಲೆ ಒಂದು ಕೋಆಪರೇಷನ್, ಸಹಕಾರ ಆಗಿರಬಹುದು, ಮತ್ತು ಹಂಚಿ ತಿನ್ನುವುದಾಗ್ಬೋದು, ಹಂಚಿಕೊಳ್ಳುವುದಾಗ್ಬೋದು, ಇದೆಲ್ಲ ಅದ್ಭುತವಾಗಿ ಸೋಷಿಯಲ್ ಸ್ಕಿಲ್ಸ್ಗಳು. ಸಮಾಜದಲ್ಲಿ ಯಾವ ರೀತಿ ಇರಬೇಕು, ಸಮಾಜಮುಖಿಯಾಗಿ ಯಾವ ರೀತಿ ಇರಬೇಕು, ಇದೆಲ್ಲ ಒಂದು ಕಲೆಗಳು ಏನಿರುತ್ತೆ ಮಗುವಿಗೆ ಒಟ್ಟು ಕುಟುಂಬದಲ್ಲಿ ಇದು ಸಿಕ್ಕುತ್ತೆ. ಮತ್ತು ಒಂದು ಎಲ್ಲರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗುವಂತಹ ಒಂದು ಲೀಡರ್ಶಿಪ್ ಕ್ವಾಲಿಟಿ ಏನಿರುತ್ತೆ ಅದು ಸಹ ಮಗು ಈ ಸಂದರ್ಭದಲ್ಲಿ ಕಲಿಯಬಹುದಾಗಿದೆ. ಇದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಒಟ್ಟು ಕುಟುಂಬದಲ್ಲಿದ್ದಾಗ ವಿಜಿಲೆನ್ಸ್ ಜಾಸ್ತಿ. ಆ ಮಗು ಎಲ್ಲೋಗುತ್ತೆ, ಅದೇನು ಮಾಡುತ್ತೆ, ಅದರ ಸ್ನೇಹಿತರು ಯಾರು, ಅದಕ್ಕೇನಾದರೂ ಕೆಟ್ಟ ಅಭ್ಯಾಸ, ಕೆಟ್ಟ ಸ್ನೇಹಿತರ ಸವಾಸ ಮಾಡಿದೆಯಾ, ಅಥವಾ ಕೆಟ್ಟ ಅಭ್ಯಾಸಗಳಿಗೆ ಮಗು ಗುರಿಯಾಗ್ತಾ ಇದೆಯಾ ಅನ್ನುವುದನ್ನು ಕುಟುಂಬದ ಯಾರಾದರೂ ಒಬ್ಬ ಸದಸ್ಯರು ಅದನ್ನು ಗಮನಿಸ್ತಾರೆ. ಹಾಗಾಗಿ ಅದರ ಜೊತೆಗೆ ಆ ಮಗುವಿಗೂ ಸಹ ಒಂದು ಭಯ ಇರುತ್ತೆ, ನನ್ನ ಕುಟುಂಬದಲ್ಲಿ ಅಷ್ಟೊಂದು ಜನ ಇದ್ದಾರೆ, ನಾನು ಈ ಥರ ಸವಾಸ ಮಾಡಿ ಅಥವಾ ಈ ಥರ ಕೆಲಸ ಮಾಡಿದಾಗ ಯಾರಾದರೂ ಒಬ್ಬರು ಅದನ್ನು ಗಮನಿಸಬಹುದು ಅಂತ ಅದು ಯಾವಾಗಲೂ ಒಂದು ಎಚ್ಚರಿಕೆಯಲ್ಲಿರುತ್ತೆ. ಹಾಗಾಗಿ ಅಂತಹ ಕೆಟ್ಟ ಸವಾಸಗಳಿಗೆ ಮಗು ಹೋಗೋದಿಲ್ಲ. ಸಬ್ಸ್ಟೆನ್ಸ್ ಅಬ್ಯೂಸ್, ಧೂಮಪಾನ, ಮದ್ಯಪಾನ, ಡ್ರಗ್ಸ್ಗಳು ಇದೆಲ್ಲ ಸಾಮಾನ್ಯವಾಗಿ ಯಾವಾಗ ಮಗು ತುತ್ತಾಗುತ್ತೆ ಅಂತಂದರೆ ಒಂಟಿಯಾಗಿದ್ದಾಗ, ಅದಕ್ಕೆ ಹೇಳುವವರು ಕೇಳುವವರು ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ, ಅಂದರೆ ಹಿ ಈಸ್ ನಾಟ್ ಆನ್ಸರಬಲ್ ಟು ಎನಿವನ್, ಆತ ಯಾರಿಗೂ ಒಂದು ಉತ್ತರವನ್ನು ನೀಡದೇ ಇರುವಂತಹ ಸಂದರ್ಭ ಅಂತಲೇ ಅನ್ಬೋದು. ತಂದೆ ತಾಯಿಗಳು ಕೆಲಸಕ್ಕೆ ಹೋಗಿರ್ತಾರೆ ಅಥವಾ ಮನೇಲಿ ಇರೋದೇ ಇಲ್ಲ, ಮೀಟಿಂಗ್ಗಳು, ಯಾವಾಗಲೂ ರಜದಲ್ಲಿರ್ತಾರೆ, ಅವರು ಸಂಚಾರ ಮಾಡ್ತಿರ್ತಾರೆ, ಮಗುವನ್ನು ಕೇಳೋರೇ ಯಾರೂ ಇರೋದಿಲ್ಲ, ಕೆಲಸದವರ ಹತ್ರ ಮಗು ಇರುತ್ತೆ. ಇಂಥ ಸಂದರ್ಭದಲ್ಲಿ ಅದು ಯಾರಿಗೂ ಆನ್ಸರಬಲ್ ಆಗಿರೋಲ್ಲ. ಅಂಥ ಸಂದರ್ಭದಲ್ಲಿ ಆ ಮಗು ಈ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತ ಏನಂತೀವಿ, ಧೂಮಪಾನ, ಮದ್ಯಪಾನ, ಡ್ರಗ್ ಅಡಿಕ್ಷನ್ನು, ಬೇರೆ ಬೇರೆ ಥರದ ಅಡಿಕ್ಷನ್ಗಳಿಗೆ ಮಗು ತುತ್ತಾಗುವ ಸಾಧ್ಯತೆ ಇದೆ.
ಇದರ ಜೊತೆಗೆ ಒಂದು ರ್ಯಾಶ್ ಡ್ರೈವಿಂಗ್ ಅಂತ ನಾವೇನು ಬಿಡೋದು, ನಿಯಮಗಳ ಉಲ್ಲಂಘನೆ, ಅದು ಮಗು ಒಂಟಿಯಾಗಿದ್ದಾಗ ಮಾಡುವಂತಹ ಸಾಧ್ಯತೆ ಜಾಸ್ತಿ. ಆದರೆ ಬಹಳಷ್ಟು ಕುಟುಂಬದ ಸದಸ್ಯರಿದ್ದಾರೆ ಎಂದಾಗ ನಿಯಮಗಳ ಉಲ್ಲಂಘನೆ ಆಗೋದಿಲ್ಲ, ಅದು ನಿಯಮಬದ್ಧವಾಗಿ ಅದು ಯಾವಾಗಲೂ ನಡ್ಕೊಳ್ಳುತ್ತೆ. ಕಾರಣ, ನನ್ನ ಯಾರೋ ನೋಡ್ತಾ ಇದ್ದಾರೆ, ನಮ್ಮ ಕುಟುಂಬದ ಸದಸ್ಯರು ಹೊರಗಡೆ ಇದ್ದಾರೆ, ಅವರಿಗೆ ಗೊತ್ತಾಗುತ್ತೆ ನನಗೆ ತೊಂದರೆ ಆಗುತ್ತೆ, ನಾನು ಅವರಿಗೆ ಉತ್ತರ ನೀಡಬೇಕು. ಈ ಒಂದು ಕಾರಣಗಳಿಂದಾಗಿ ಮಗು ಒಂದು ಶಿಸ್ತುಬದ್ಧವಾಗಿ ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆಯ ಸಂಸ್ಕಾರದಲ್ಲಿ ಬೆಳೆಯುವ ಎಲ್ಲ ಸಾಧ್ಯತೆಗಳು ಇದೆ. ಹಾಗಾಗಿ ಒಟ್ಟು ಕುಟುಂಬದಿಂದ ಬೇಕಾದಷ್ಟು ನಮಗೆ ಅನುಕೂಲ ಇದೆ. ಜೊತೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ತೊಂದರೆಗಳು ಸಹ ನಾವು ನೋಡಬಹುದು. ಅದರಲ್ಲಿ ಪ್ರಮುಖವಾದದ್ದು ಪ್ರೈವಸಿ ಅಂತೀವಲ್ಲ, ಆ ಪ್ರೈವಸಿ ಒಟ್ಟು ಕುಟುಂಬದಲ್ಲಿ ಎಲ್ಲೋ ಒಂದು ಕಡೆ ಅಷ್ಟರ ಮಟ್ಟಿಗೆ ಸಿಗೋದಿಲ್ಲ ಅನ್ನುವುದು ಸತ್ಯವೇ. ಜೊತೆಯಲ್ಲಿ ಪರ್ಸನಲ್ ರಿಲೇಷನ್ ಅಂತ, ಆ ಕುಟುಂಬದಲ್ಲಿರುವ ವ್ಯಕ್ತಿಗಳ ಮಧ್ಯೆ ಸೌಹಾರ್ದಯುತವಾದ ವಾತಾವರಣ ಇದ್ದರೆ ಪರವಾಗಿಲ್ಲ. ಆದರೆ ವ್ಯಕ್ತಿಗಳ ಮಧ್ಯೆ ಕುಟುಂಬದಲ್ಲಿ ಏನಾದರೂ ಒಂದು ವೈಮನಸ್ಸೆ ಇದ್ದರೆ ಅದು ಬಹಳ ಒಂದು ಕಷ್ಟಕರವಾದ ಸಂದರ್ಭ ಅನ್ಬೋದು. ಅಂತಹ ಸಂದರ್ಭದಲ್ಲೂ ಸಹ ಆ ಕುಟುಂಬದಲ್ಲಿ ಒಂದು ಸಂತೋಷ ಸಮಾಧಾನ ಇಲ್ಲದೇ ಇರುವಂಥದ್ದು ಸಹ ನಾವು ನೋಡ್ಬೋದು. ಜನರೇಷನಲ್ ಅಂದರೆ ಒಟ್ಟು ಕುಟುಂಬದಲ್ಲಿ 3-4 ತಲೆಮಾರಿನವರು ಇರ್ತಾರೆ. ಈ ತಲೆಮಾರಿನವರಿಗೆ ಹಿಂದಿನವರ ಮಾತುಗಳು ಅಪಮ್ಯವಾಗಿ ಕೇಳೋದಿಲ್ಲ, ಅದನ್ನು ಕೇಳಬೇಕು ಅಂತ ಅನಿಸೋದಿಲ್ಲ. ಹಿರಿಯರನ್ನು ನೋಡಿದಾಗ ಈ ಜನರೇಷನ್ನವರು ನಮ್ಮ ಮಾತಿಗೆ ಬೆಲೆ ಕೊಡೋದಿಲ್ಲ ಅನ್ನುವ ಒಂದು ಅಸಮಾಧಾನ ಇರ್ಬೋದು. ಇಬ್ಬರಿಗೂ ಅಸಮಾಧಾನ ಇರುವಂತಹ ಸಾಧ್ಯತೆಗಳು ಸಹ ಇರುತ್ತೆ. ಹಾಗಾಗಿ ಕೆಲವೊಂದು ಈ ಥರದ ತೊಂದರೆಗಳನ್ನು ಬಿಟ್ಟರೆ ಒಟ್ಟು ಕುಟುಂಬದಿಂದ ಬೇಕಾದಷ್ಟು ಲಾಭ ಇದೆ. ಏನೇ ಸಮಸ್ಯೆ ಇದ್ದರೂ ಅದನ್ನು ಸರಿದೂಗಿಸಿಕೊಂಡು ಒಂದು ವ್ಯವಸ್ಥಿತವಾಗಿ ನಾವು ಆ ಕುಟುಂಬವನ್ನು ನಡೆಸ್ಕೊಂಡು ಹೋದಾಗ ಖಂಡಿತವಾಗಲೂ ಇದು ಆರೋಗ್ಯಕ್ಕೆ ಪೂರಕವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯವನ್ನು ಪಡಿಬೇಕು ಅಂತಂದರೆ ಅತಿಯಾದ ಜವಾಬ್ದಾರಿಯನ್ನು ಒಬ್ಬ ಮನುಷ್ಯನೇ ತೆಗೆದುಕೊಳ್ಳೋಕ್ಕಾಗಲ್ಲ. ಅದೇ ರೀತಿ ಅತಿಯಾದ ಒತ್ತಡವನ್ನು, ಅತಿಯಾದ ಭಾವನೆಗಳ ಒಂದು ತೂಕವನ್ನು ಸಹ ಒಬ್ಬ ಮನುಷ್ಯ ಹೊರೋಕ್ಕಾಗಲ್ಲ. ಅದನ್ನು ಶೇರ್ ಮಾಡುವಂತಹ ಜನ ನಮ್ಮ ಸುತ್ತಮುತ್ತ ಇದ್ದಾಗ ಆ ಹೊರೆ ಕಮ್ಮಿ ಆಗುತ್ತೆ, ಆರೋಗ್ಯ ವೃದ್ಧಿಯಾಗುತ್ತೆ. ಈ ಒಟ್ಟು ಕುಟುಂಬದ ಇನ್ನೊಂದು ನಕಾರಾತ್ಮಕವಾದ ಸಂಗತಿ ಏನು ಅಂತಂದರೆ, ಆ ಮನೆಯ ಹಿರಿಯರು ಯಾರಿರ್ತಾರೆ ಅವರು ತುಂಬ ಡಾಮಿನೇಟ್ ಮಾಡೋ ಥರದ ಸಂದರ್ಭ ಇದ್ದಾಗ ಈ ಥರ ಸದಸ್ಯರಿಗೆ ಇರುಸು ಮುರುಸು ಆಗಬಹುದು. ಮತ್ತು ಹೆಣ್ಣು ಮಕ್ಕಳಿಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಸಹ ಸಿಗದೇ ಇರಬಹುದು. ಇದೆಲ್ಲ ಒಂದು ಸಣ್ಣ ಪುಟ್ಟ ಕೆಲವೊಂದು ತೊಂದರೆಗಳನ್ನು ಬಿಟ್ಟರೆ ಒಟ್ಟು ಕುಟುಂಬ ಅದ್ಭುತವಾದದ್ದು. ಮುಂದೆ ಹುಕ್ಕಪ್ ಕಲ್ಚರ್ ನಂತರ ಮತ್ತೊಮ್ಮೆ ಮಗದೊಮ್ಮೆ ಮನುಷ್ಯ ಹಿಮ್ಮುಖವಾಗಿ ಬಂದು ಒಟ್ಟು ಕುಟುಂಬವನ್ನೇ ಬಯಸುವಂತಹ ಕಾಲ ದೂರದಲ್ಲಿಲ್ಲ ಅಂತ ಅನಿಸುತ್ತೆ. ಕಾರಣ, ಸಂತೋಷವನ್ನು, ಸ್ವಾತಂತ್ರ್ಯವನ್ನು ಪಡೆಯುವ ನಿಟ್ಟಿನಲ್ಲಿ ಮನುಷ್ಯ ತನ್ನ ನೆಮ್ಮದಿಯನ್ನು ಕಳ್ಕೊತಾ ಇದ್ದಾನೆ. ಹಾಗಾಗಿ ನೆಮ್ಮದಿ, ಸಮಾಧಾನಕರವಾದ ಬದುಕು ಬೇಕು ಅಂತಂದರೆ ಒಟ್ಟು ಕುಟುಂಬ ಅತ್ಯಗತ್ಯ ಅಂತ ಹೇಳಬಹುದು. ನಮಸ್ಕಾರ.